ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನು ಇಂದಿನ ಲಾಗ್ನ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ, ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡು ಕಡಲೆಕಾಯಿ ತಂದಿದ್ರು, ಅದನ್ನ ಬೇಯಿಸ್ಕೊಂಡು ತಿಂತಾಯಿದ್ದೀವಿ. ಅದು ತುಂಬಾ ಚೆನ್ನಾಗಿರುತ್ತೆ ಬೇಯಿಸಿರೋ ಕಡಲೆಕಾಯಿ. ಈಗ ನನ್ನ ಹಸ್ಬೆಂಡ್ ಫ್ರೆಶ್ ಅಪ್ ಆಗಿ ಬಂದರು. ನನ್ನ ಮಗಳು ಅವ್ರ ಅಪ್ಪ ಜೊತೆ ಇವಾಗ ಆಟ ಆಡ್ತಾಯಿದ್ದಾಳೆ. ಇದೇ ಟೈಮಲ್ಲಿ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೇನು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ನಿನ್ನೆ ಲಾಗಲ್ಲಿ ಹೇಳಿದ್ದೆ, ಬಟ್ ಶೇರ್ ಮಾಡ್ಕೊಳಕ್ಕಾಗಿಲ್ಲ. ಮೊದಲೇ ಆ ವಿಡಿಯೋ ತುಂಬ ಲಾಂಗ್ ಆಗಿದೆ. ಇನ್ನೂ ಎಲ್ಲ ಅದಕ್ಕೆ ಅಟ್ಯಾಚ್ ಮಾಡಿದ್ರೆ ವಿಡಿಯೋ ಲಾಂಗ್ ಆಗುತ್ತೆ, ನಿಮಗೂ ನೋಡೋಕ್ಕೆ ಬೇಜಾರಾಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಕೂಡ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಹಾಕಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ನನ್ನ ಚಾನಲ್ ಗ್ರೋತ್ ಆಗುತ್ತೆ. ಸೊ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ, ಒಂದು ಲೈಕ್ ಕೊಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹಾಗೆ ನನ್ನ ಪಾಪುಗೆ ಪೋಲಿಯೋ ಡ್ರಾಪ್ ಹಾಕ್ಸಿದೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅವಲಕ್ಕಿ ಬಾತ್ ಮಾಡ್ತಾಯಿದ್ದೀನಿ, ಸ್ಪೆಷಲ್ ಅವಲಕ್ಕಿ ಬಾತು. ಅದು ಕೂಡ ಇದೇ ವಿಡಿಯೋದಲ್ಲಿದೆ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಅದಕ್ಕೆ ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈಗ ನೋಡಿ, ನಾನು ಇದಕ್ಕಿನ ಬೇಳೆ ಸಾಂಬಾರು ಮಾಡೋಕ್ಕೆ ಆಲ್ಮೋಸ್ಟ್ ಎಲ್ಲ ತಯಾರಿ ಮಾಡ್ಕೊಂಡಾಗೋಯಿತು. ನಾನೆಲ್ಲ ಒಗ್ಗರಣೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆರಲಿ ಅಂತ ಬಿಟ್ಟಿದ್ದೀನಿ, ಮಿಕ್ಸಿಗೆ ಹಾಕ್ಕೊಬೇಕು. ನನ್ನ ಮಗಳು ಇಲ್ಲಿ ಅವಳದೇ ಲೋಕದಲ್ಲಿ ಆಟ ಆಡ್ತಾಯಿದ್ದಾಳೆ, ಬೊಂಬೆಗಳನ್ನೆಲ್ಲ ಜೋಡಿಸಿ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಬಂದಿದ್ದೀನಿ. ಕರ್ಬೇವಿನ ಸೊಪ್ಪೇ ಸಿಕ್ಕಿಲ್ಲ ಫ್ರೆಂಡ್ಸ್. ಇಲ್ಲಿ ಯಾವುದು ಅಷ್ಟು ಚೆನ್ನಾಗಿರೋ ಕರ್ಬೇವಿನ ಸೊಪ್ಪು ಸಿಗ್ತಾಯಿಲ್ಲ, ಅದಕ್ಕೆ ತಗೊತಾ ಇಲ್ಲ. ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಸೊ ಈ ಕಾಳುಗಳನ್ನ ಒಂದು ಸ್ವಲ್ಪ ಬೇಯಿಸೋಕೆ ಇಟ್ಟಿದ್ದೆ. ಇವಾಗ ಮಾಡ್ಕೊಂಡಿರೋಂತಹ ಒಗ್ಗರಣೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಹಾಗೆ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿರೋಂತಹ ಮಸಾಲೆ ಏನಿದೆ ನೋಡಿ, ಅದನ್ನು ಹಾಕ್ಕೊಂಡು ನಾನಿವಾಗ ಇದಕ್ಕಿನ ಬೇಳೆ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಥರ ಇದಕ್ಕಿನ ಬೇಳೆ ಸಾಂಬಾರು ಮಾಡ್ತಾರೆ ಡಿಫ್ರೆಂಟಾಗಿ. ಸೊ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಕಾಯಿ ಇದೆ, ಅದಕ್ಕೆ ಅದು ಕಲರು ಆ ಥರ ಬಂದಿರೋದು. ಹಾಗೆ ಇವಾಗ ಖಾರದ ಪುಡಿ ಹಾಕಿದ್ಮೇಲೆ ಇನ್ನಷ್ಟು ಕಲರ್ ಬರುತ್ತೆ. ಚೆನ್ನಾಗಿ ಬೇಯಿಸ್ಕೊಬೇಕು, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು ಸಾಂಬಾರನ್ನ. ಸೊ ನಾನು ಇವಾಗ ಉಪ್ಪು ಹಾಕ್ತಾಯಿದ್ದೀನಿ, ಆಮೇಲೆ ಸಾಂಬಾರು ಪೌಡ್ರು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ. ಇದಕ್ಕಿನ ಬೇಳೆ ನನಗೆ ತುಂಬಾ ಇಷ್ಟ ಆಗುತ್ತೆ, ಆದರೆ ಏನು ಮಾಡೋದು, ಗ್ಯಾಸ್ಟ್ರಿಕ್ಕು ಕೂಡ ಆಗುತ್ತೆ. ಸೊ ಇದಕ್ಕಿನ ಬೇಳೆ ತಿಂದಾಗೆಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಅದಕ್ಕೆ ನಾವು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲ್ಲ. ಇವತ್ತು ನೈಟೇ ಮಾಡ್ತಾಯಿದ್ದೀವಿ. ನಿಜವಾಗ್ಲೂ ಉಳಿದೋಗುತ್ತೆ, ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಸೊ ಇದನ್ನು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ತೀವಿ, ಉಳಿದಿರೋ ಅವರೆಕಾಳು ಸಾಂಬಾರನ್ನ. ಬೆಳಗ್ಗೆ ಮತ್ತೆ ಫ್ರಿಜ್ಜಿಂದ ತೆಗೆದು ಬಿಸಿ ಮಾಡಿಕೊಂಡು ಬೆಳಗ್ಗೆ ತಿನ್ಬೋದು ಸಾಂಬಾರನ್ನ, ಏನೂ ಆಗಲ್ಲ, ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿಟ್ಟರೆ. ಈಗ ನೋಡಿ ನನ್ನ ಮಗಳು ಅವ್ರ ಅಪ್ಪಗೆ ಎಷ್ಟು ಕಾಟ ಕೊಡ್ತಿದ್ದಾಳೆ ಅಂತ. ಅವ್ರ ಅಪ್ಪ ಮೇಲೆಲ್ಲ ಹತ್ತಿ ಆಟ ಆಡ್ತಾಯಿದ್ದಾಳೆ. ಈಗ ನಾನು ರಾತ್ರಿ ಊಟ, ಸೊ ನನ್ನ ರಾತ್ರಿ ಊಟ ಹೀಗಿದೆ. ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು ನೆಕ್ಸ್ಟ್ ಮಾರ್ನಿಂಗು. ಈಗ ನಾನು ಟೀ ಮಾಡ್ಕೊಳ್ಳೋಣ ಅಂತ ಹಾಲು ಕಾಯಿಸ್ಕೊತಾ ಇದ್ದೀನಿ. ಸೊ ನನ್ನ ಹಸ್ಬೆಂಡ್ ಮಾಡ್ತೀನಿ ಅಂತ ಬಂದರು, ಸೊ ಅದಕ್ಕೆ ಮಾಡಿ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಟೀ ಕುಡಿದು ನಾವು ನೆಕ್ಸ್ಟು ಪಾಪುಗೆ ಪೋಲಿಯೋ ಹಾಕ್ಸೋಣ ಅಂತ ಇಲ್ಲಿ ಬಂದಿದ್ದೀವಿ. ಗೌರ್ಮೆಂಟ್ ಹಾಸ್ಪಿಟ್ಲ್ ಹಿಂದ್ಗಡೆ ಪಾಪುಗಳಿಗೆ ವ್ಯಾಕ್ಸಿನು, ಪೋಲಿಯೋ ಎಲ್ಲ ಹಾಕ್ಸ್ತಾರೆ. ನಾವು ಅಲ್ಲಿಗೆ ಬಂದಿದ್ದೀವಿ. ನನ್ನ ಮಗಳು ಎಷ್ಟು ಭಯ ಪಡ್ತಿದ್ದಾಳೆ ನೋಡಿ, ಬರೀ ಮಾರ್ಕ್ ಹಾಕ್ತಿದ್ದಾರೆ, ಅದಕ್ಕೆ ಅಷ್ಟು ಭಯ ಪಡ್ತಿದ್ದಾಳೆ. ಸೊ ಇಲ್ಲಿ ಬಂದಿದ್ಲಲ್ಲ ವ್ಯಾಕ್ಸಿನ್ ಎಲ್ಲ ಹಾಕ್ಸ್ಕೊಂಡು, ಸೊ ಅದನ್ನು ನೆನ್ಪಿಟ್ಕೊಂಡಿದ್ದಾಳೆ. ಪೋಲಿಯೋ ಡ್ರಾಪ್ ಆಗ್ತಾಯಿದ್ರೆ ತುಂಬಾ ಹತ್ಬಿಟ್ಲು. ಏನು ಮಾಡಿದ್ರಮ್ಮ ನಿಂಗೆ? ಏನು ಮಾಡಿದ್ರು ನಿಂಗೆ? ಯಾಕೆ ಹತ್ಕೊಂಡಿದ್ದು? ಹೆಂಗೆ ಹತ್ಕೊಂಡಿದ್ದು? ಯಾಕೆ ಹತ್ಕೊಂಡಿದ್ದು? ಫ್ರೆಂಡ್ಸ್, ಅಲ್ಲಿಂದ ಬರುವಾಗ ಒಂದಿವೆ ನನ್ನ ಹಸ್ಬೆಂಡು ನೀರು ಕೂಡ ತಂದಿದ್ದಾರೆ. ಸೊ ನೋಡಿ, ನೀರು ಕ್ಯಾನ್ನ ಹಿಂದ್ಗಡೆ ಸೀಟಲ್ಲಿ ಇಟ್ಟಿದ್ದೀವಿ. ಪಾಪುಗೆ ಧೈರ್ಯ ಹೇಳ್ತಾ ಇದ್ದೆ, ಅವಳಿಗೆ ಮಾರ್ಕ್ ಹಾಕಿರೋದು ತೋರಿಸಿ ಹಬ್ಬು ಹಬ್ಬು ಅಂತ ಇದ್ಲು. ಏನೂ ಆಗಿಲ್ಲ ನಿನಗೆ ಅಂತ ಅಂದ್ಬಿಟ್ಟು ಅವಳಿಗೆ ಒಂದು ಸ್ವಲ್ಪ ಧೈರ್ಯ ಹೇಳ್ತಾ ಇದ್ದೆ. ಆಮೇಲೆ ಕೈಗೊಂದು ಲಾಲಿಪಾಪ್ ಕೊಟ್ಟಿದ ತಕ್ಷಣ ಅವಳು ಡೈವರ್ಟ್ ಆದಳು.
ಈಗ ನೆಕ್ಸ್ಟು ಮನೆಗೆ ಬಂದಮೇಲೆ ಮಾರ್ನಿಂಗ್ ಟಿಫನ್ ಮಾಡಬೇಕಲ್ಲ, ಸೊ ಟಿಫನ್ ಮಾಡ್ತಾಯಿದ್ದೀನಿ. ಸ್ಪೆಷಲಾಗಿ ಅವಲಕ್ಕಿ ಬಾತ್ ಮಾಡ್ತಾಯಿದ್ದೀನಿ. ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಕಡಲೆ ಬೀಜನ ಚೆನ್ನಾಗಿ ಹುರಿದಿಟ್ಕೊಂಡೆ. ಈಗ ನೋಡಿ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಹಾಕಿ ಕೊತ್ತಂಬರಿನ ಇಷ್ಟು ಹಾಕಿ ನಾನು ಅವಲಕ್ಕಿ ಬಾತ್ ಮಾಡ್ತಾಯಿದ್ದೀನಿ. ಸೊ ಸ್ಪೆಷಲ್ ಏನು ಅಂತ ಹೇಳ್ತೀನಿ. ಈಗ ಒಂದು 6-7 ಸ್ಪೂನ್ ಎಣ್ಣೆ, ಅದಕ್ಕೆ ಸಾಸಿವೆ, ಹಾಗೆ ಉದ್ದಿನಬೇಳೆ, ಹಾಗೆ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕರ್ಬೇವಿನ ಸೊಪ್ಪಿದ್ರೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ನಾನು ಹಾಕ್ಕೊತಾ ಇಲ್ಲ. ಹಾಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡೆ. ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅದು ಕೂಡ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಈಗ ಕಡಲೆಬೀಜ ಹುರಿದಿಟ್ಕೊಂಡಿರೋಂಥ ಕಡಲೆಬೀಜ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಫ್ರೆಂಡ್ಸ್, ನಾನಿಲ್ಲಿ ಹಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ, ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಈರುಳ್ಳಿ ಇದಕ್ಕೆ ಉದ್ದುದ್ದ ಹಚ್ಚಿದ್ರೇ ಚೆನ್ನಾಗಿರುತ್ತೆ. ಹಾಗೆ ಟೊಮೊಟೊನೂ ಅಷ್ಟೇ, ತೀರಾ ಸಣ್ಣಕ್ಕೆ ಹಚ್ಕೊಂಡಿರ ಒಂದು ಸ್ವಲ್ಪ ಬಾಯಿಗೆ ಸಿಗೋ ಥರ ದಪ್ಪಕ್ಕೆ ಹಚ್ಕೊಂಡ್ರೆ ಅವಲಕ್ಕಿ ಬಾತ್ಗೆ ಚೆನ್ನಾಗಿರುತ್ತೆ. ಹಾಗೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಈಗ ಟೊಮೊಟೊ ಕೂಡ ಹಚ್ಚಿಟ್ಕೊಂಡಿತ್ತಲ್ಲ, ಆ ಟೊಮೊಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೆಂಡ್ಸ್, ಅವಲಕ್ಕಿ ಬಾತ್ಗೆ ಏನು ಹಾಕ್ತೀರಾ ಇದ್ದರೆ ಟೇಸ್ಟ್ ಬರೋಲ್ಲ. ಸೊ ಇನ್ನೂ ತರಕಾರಿಗಳೆಲ್ಲ ಹಾಕ್ಕೊಬೋದು. ನಾನು ಈರುಳ್ಳಿ ಟೊಮೊಟೊ ಹಾಕಿ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಒಂದು ಸ್ವಲ್ಪ ಆಯಿಲು ಇದೆ. ಸೊ ಆಯಿಲ್ ಕಡಿಮೆ ಹಾಕ್ಕೊಬೋದಿತ್ತು ನಾನು ಅಂತ ನಂಗೆ ಅನಿಸ್ತು. ಈಗ ನೋಡಿ, ಇದಕ್ಕೆ ಸ್ಪೆಷಲ್ ಅಂದರೆ ಅದೇ ವಾಂಗಿಬಾತ್ ಗೊಜ್ಜು ಹಾಕ್ಕೊಂಡಿದ್ದೀನಿ. ಸೊ ವಾಂಗಿಬಾತ್ ಗೊಜ್ಜು ಹಾಕ್ಕೊಂಡಿರೋದಕ್ಕೆ ಅವಲಕ್ಕಿ ಹೇಗೆ ಬರುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಕೆಲವ್ರು ತುಂಬ ವೆರೈಟಿಯಾಗಿ ಮಾಡ್ತಾರೆ ಅವಲಕ್ಕಿ ಬಾತು. ಪುಳಿಯೋಗರೆ ಪೌಡ್ರ್ ಹಾಕ್ತಾರೆ, ಇನ್ನು ಚಿತ್ರಾನ್ನ ಟೈಪ್ ಮಾಡ್ತಾರೆ. ಸೊ ನಾನಿಲ್ಲಿ ವಾಂಗಿಬಾತ್ ಗೊಜ್ಜು ಹಾಕಿ ಅವಲಕ್ಕಿ ಬಾತನ್ನ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ, ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ನಿಜವಾಗ್ಲೂ ಸ್ಪೆಷಲಾಗಿತ್ತು ಅವಲಕ್ಕಿ ಬಾತು. ನನ್ನ ಅಪ್ಪ ಬಂದು ಏನು ಹಾಕಿದ್ಯಾ ಅಂತ ಕೇಳಿದ್ರು. ನಾನು ಈ ಥರ ಹೇಳಿದೆ, ವಾಂಗಿಬಾತ್ ಗೊಜ್ಜು ಹಾಕಿದ್ದೀನಿ ಅಂತ. ತುಂಬ ಚೆನ್ನಾಗಿ ಬಂದಿದೆ, ಈ ರೀತಿ ಮಾಡ್ಕೊಬೋದು ಇನ್ಮೇಲೆ ಅಂತ ಹೇಳಿದ್ರು. ನನಗೂ ತುಂಬಾ ಇಷ್ಟ ಆಯಿತು. ನೀವು ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್, ಅವಲಕ್ಕಿ ಬಾತನ್ನ. ವಾಂಗಿಬಾತ್ ಗೊಜ್ಜು ಇಲ್ಲ ವಾಂಗಿಬಾತ್ ಪೌಡ್ರ್ ಇದ್ದರೆ ಹಾಕಿ ನೋಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನನ್ನ ಮಗಳಿಗೆ ಪೆನ್ಸಿಲು ಮತ್ತು ಬುಕ್ಕು ಕೊಟ್ಟಿದ್ದೀನಿ. ಯಾವಾಗಲೂ ಕೈಗೆ ಮೊಬೈಲೇ ಕೊಟ್ಟರೆ ಮುಂದೆ ಅದೇ ಅಭ್ಯಾಸ ಆಗುತ್ತೆ. ಅವ್ರು ದೊಡ್ಡವರಾದಮೇಲೆ ಬುಕ್ಕು ಪೆನ್ಸಿಲು ಅಂತ ಅಸಲು ಮುಟ್ಟೋದಿಲ್ಲ. ಅದಕ್ಕೆ ನಾವು ಆದಷ್ಟು ಮೊಬೈಲ್ನ ಕಡಿಮೆ ಮಾಡಿಸ್ತಾಯಿದ್ದೀನಿ. ಅವಳಿಗೆ ಕೈಗೆ ಬುಕ್ಕು ಮತ್ತು ಪೆನ್ಸಿಲು ಕೊಡ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು. ಯಾಕಂತಂದರೆ ಪೆನ್ಸಿಲು ಕೂಡ ಅಷ್ಟು ಒಳ್ಳೆಯದಲ್ಲ, ಡೇಂಜರ್ ಅಲ್ವಾ. ಆದರೆ ನನ್ನ ಮಗಳು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಳೆ. ಯಾಕಂದರೆ ನಾನು ಆಲ್ಮೋಸ್ಟು ಬುಕ್ಕು ಪೆನ್ ಇಟ್ಕೊಂಡು ಬರೀತಾ ಇರ್ತೀನಿ. ಏನಾದರೂ ಯೂಟ್ಯೂಬ್ಗೆ ಸಂಬಂಧಪಟ್ಟಿರೋದೇನಾದರೂ ಬರೀತಿರ್ತೀನಿ, ಅದನ್ನು ನೋಡಿ ಅಭ್ಯಾಸ ಆಗಿದೆ ಅವಳಿಗೆ. ಹಾಗೆ ಫ್ರೆಂಡ್ಸ್, ನೆನ್ನೆ ಲಾಗು 18 ನಿಮಿಷ ಹಾಕಿದ್ದೀನಲ್ಲ. ಸೊ ರಾತ್ರಿ 1 ಗಂಟೆವರೆಗೂ ವಾಯ್ಸ್ ಓವರ್ ಕೊಟ್ಟು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿರೋದು. ಸೊ 18 ನಿಮಿಷ ಮಾಡಿದ್ದೀನಿ. ಬಟ್ ಅದಕ್ಕೇನು ಅಷ್ಟೊಂದು ವ್ಯೂಸ್ ಬಂದಿಲ್ಲ. ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ಮು. ಇನ್ಮೇಲೆ ಅಷ್ಟು ಲಾಂಗ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಲ್ಲ ಫ್ರೆಂಡ್ಸ್. ಸೊ 2 ದಿನದಿಂದ ನೆಟ್ವರ್ಕು ಕೂಡ ಇರಲಿಲ್ಲ. ತುಂಬ ಕಷ್ಟಪಟ್ಟಿದ್ದೀನಿ ಅಪ್ಲೋಡ್ ಮಾಡೋಕ್ಕೆ. ಅದಕ್ಕೆ ಇನ್ಮೇಲೆ ನಾನು ವೀಡಿಯೋ ಲೆಂತ್ ಕಡಿಮೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮತ್ತೆ ನಾನು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.